ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಅಲ್ಲಳ್ಳಿ ಮೊದಲನೇ ಕ್ರಾಸ್ ಮಾದೇಶ್ವರ ಚಿಲ್ಡ್ರನ್ಸ್ ಸ್ಕೂಲ್ ಹತ್ತಿರ ಇರುವ ಶ್ರೀಮತಿ ಶೋಭಾ ಮತ್ತು ವೇಣುಗೋಪಾಲ್ರವರ ಪುತ್ರಿ ವಿ ಶಾರದಾರವರು ಗಂಡ ಮತ್ತು ತಾಯಿರವರ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಡೆತ್ ನೋಟ್ನಲ್ಲಿ ಬರೆದಿಟ್ಟು ವಾಯ್ಸ್ ರೆಕಾರ್ಡ್ ಮಾಡಿ ನನ್ನ ಸಾವಿಗೆ ನೇರವಾಗಿ ನನ್ನ ಅತ್ತೆ ಜಯಮ್ಮ ಹಾಗೂ ನನ್ನ ಗಂಡ ಶಶಾಂಕನೇ ಕಾರಣ ಎಂದು ವಾಯ್ಸ್ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರ ಪಾರ್ಥಿವ ಶರೀರವನ್ನು ಮಂಡ್ಯದ ಜಿಲ್ಲಾ ಶವಾಗಾರ ಕೇಂದ್ರದಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಿದ್ದು ಪೊಲೀಸರು ಸೂಕ್ತ ತನಿಖೆಗಾಗಿ ಕೈಗೊಂಡಿದ್ದಾರೆ. ಎಫ್ಐಆರ್ ದಾಖಲಿಸಿರುವ ಪೊಲೀಸರು ತನಿಖೆ ಮುಂದುವರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಮಾಹಿತಿ ತಿಳಿಸಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರ ತಾಯಿ ಹಾಗೂ ಅಣ್ಣ ಸೋದರ ಮಾವ ಏನೆಲ್ಲ ಹೇಳಿದ್ದಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ, ಬನ್ನಿ ನೋಡ್ಕೊಂಡು ಬರೋಣ ಪ್ರಿಯ ವೀಕ್ಷಕರೇ. ಮಂಡ್ಯದ ಆರ್ಕೆರೆ ನಿವಾಸಿ ಸಿದ್ದೇಗೌಡ ಹಾಗೂ ಜಯಮ್ಮರವರ ಸುಪುತ್ರ ಶಶಾಂಕ್ ಆರೋಪಿ 25 ವರ್ಷದ ಯುವಕ ಹಾಗೂ 21 ವರ್ಷದ ಯುವತಿ ವಿ ಶಾರದಾ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಾರುಣ ಘಟನೆ ಆಲಳ್ಳಿ ಸಮೀಪ ನಡೆದಿದೆ. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಹೊರಗಡೆ ಆಗಿದ್ರು, ಅವಳೇ ಕಂಪ್ಲೇಂಟ್ ಕೊಟ್ಟಿದ್ಲು 2 ತಿಂಗಳಲ್ಲಿ. 2 ತಿಂಗಳು ಕರೆಕ್ಟ್ ಆಗಾಯ್ತು. ಅವಳೇ ಕಂಪ್ಲೇಂಟ್ ಕೊಟ್ಲು. ಅವ್ರ ಅತ್ತೆ ಮಾವನ ಎಲ್ಲಾರನ್ನೂ ಕರೆಸಿದ್ಲು. ಅವಾಗ ಅವರೇ ಫೋನ್ ಮಾಡಿ ನನ್ನ ಮಗನ, ನನ್ನ ದೊಡ್ಡ ಮಗಳನ್ನ ಕರ್ಕೊಂಡೋಗಿ ಪೊಲೀಸ್ ಅವ್ರೆ ಅಂದ್ರು 15 ದಿನ 2 ತಿಂಗಳು ಇರ್ಲಿ ಕಣಮ್ಮ ನಿನ್ ಮನೇಲಿ, 15 ದಿನ ಬಂದು ಅನ್ಬೇಕಾದ್ರೆ ಮಾತಾಡ್ಕೊ ಹೋಗ್ಲಿ, ಅವಕಾಶ ಕೊಡಮ್ಮ. ಆಯ್ತು ಅಂದೆ. ಅವ್ರ ಅಣ್ಣನೂ ಆಯ್ತು ಅಂದ. 15 ದಿನ ಆದ್ಮೇಲೆ ಅವ್ವ ಮಗ ಇಬ್ರು ಬಂದ್ರು. ನಂಗೆ 10 ಲಕ್ಷ ಕೊಡು, ನನ್ಗೆ ಒಡವೆ ಕೊಡು, ನನ್ನ ಸಸ್ಯ ನಾನು ಕೊಡ್ತೀನಿ ಅಂದೆ. ಟೈಮ್ ಕೊಡ್ತೀನಿ ಅಂದೆ. ಅಷ್ಟೊದಕ್ಕೆ ಶನಿವಾರ ಭಾನುವಾರ ಅವನೇನು ಮಾತಾಡೋನು ನನಗೆ ಗೊತ್ತಿಲ್ಲ. ನಮ್ಮ ಮಗ ಇವನು, ನನ್ನ ಅಳಿಯ ಇವನು, ದೊಡ್ಡ ಅಳಿಯ, ಏನು ಮಾತಾಡೋದು ಗೊತ್ತಿಲ್ಲ. ಅವಳು ಹೊರಗಡೆ ಆಗಿದ್ಲು. ನೆನ್ನೆ ನಾವು ನಂಜನಗೂಡಿಗೆ ಹೋಗಿದ್ದು ಮಧ್ಯರಾತ್ರಿ 2 ಗಂಟೆಗೇನೆ. ಬರೋ ವರ್ಷಕ್ಕೆ ನಾನು 6 ಗಂಟೆಗೆ ನಾಯಿ ಕರ್ಕೋಗವಾಗ ಅಕ್ಕ ಮಾಡ್ಸೋಳೆ. ಎಲ್ಲ ಮಾಡಿಸ್ಬಿಟ್ಟು ರೂಮ್ ಬಾಕ್ಲಾಕೊಂಡು ಎಲ್ಲ ತಾಲಿನೂ ಬಿಚ್ಚಿಟ್ಟವಳೆ, ವಾಲಿನೂ ಬಿಚ್ಚಿಟ್ಟವಳೆ, ಕಾಲುಂಗ್ರನೂ ಬಿಚ್ಚಿಟ್ಟವಳೆ. ಫೋನ್ ಮಾಡಿ ಟಾರ್ಚರ್ ಮಾಡೋಣ, ಅಣ್ಣ ಬಿಡ್ಬೇಡ, 15 ಸಲ ಫೋನ್ ಮಾಡೋಣ. ಫೋನ್ ಅವ್ರು ಇಸ್ಕೊಂಡವ್ರೆ ಪೊಲೀಸರು. ಅದ್ರಲ್ಲಿ ಎಲ್ಲ ಐತೆ ಅಣ್ಣ, ಅದ್ರ ನಂಬರ್ ಲಾಕ್ ಓಪನ್ ಮಾಡುದು ಅಂತ ನಂಬರ್ ಫೋನ್ ಆನ್ ಮಾಡ್ತಾರಲ್ಲ, ಆ ನಂಬರ್ ಬರ್ದು ಮಾಡ್ಬಿಟ್ಟ, ಎಲ್ಲ ಬಿಚ್ಚಿ ಮಾಡ್ಬಿಟ್ಟು ನನ್ನ ಮಗ ಒಂಚೂರು ನೀರು ಕುಡಿಲಿಲ್ಲ. ಮಮ್ಮಿ ನಮ್ಮ ಅತ್ತೆ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ, ನನ್ ಗಂಡನ್ ಬಿಡ್ಬೇಡ, ನನ್ಗಾದಂಗೆ ನೀವ್ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅಷ್ಟೇ. ನಾನ್ ಮೋಸ ಮಾಡ್ಬಿಟ್ಟು ಕರ್ಕೋಬೋತ ಬೆಂಗಳೂರಿಗೆ ಕರ್ಕೊಯ್ತೀನಂತ ನಮ್ಮನೇಲಿ ನಮ್ಮನೇಲಿ ಆಳಳ್ಳಿ ಫಸ್ಟ್ ಕ್ಲಾಸ್ ಅಲ್ಲಿ ನನ್ನ ಮಗಳಿಗಾದಂಗೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಅದನ್ನೇ ನಾನ್ ಕೇಳ್ಕತೀನಿ, ಇನ್ನೇನು ಇಲ್ಲ. ಇವತ್ ನನ್ ಮಗಳು ಬರ್ತಾಳೆ ಅಂತ ಮಕ್ಳಿಲ್ಲ ಕಣಪ್ಪ. ವರ್ಷದ ಮೇಲೆ 2 ತಿಂಗಳು ಮದುವೆಗೆ. ಅವ್ರು 4 ದಿನ ಆದ್ರೂ ಅನ್ನ ಕೊಡಲ್ಲ. ಯಾವ ಕೊಟ್ಟಿದ್ದು? ಕಂಪ್ಲೇಂಟ್ ಮಾಡಿಸಿದ್ರಾ? ಆಯ್ತು. ಅವಳೆ ಎಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಗವಳೆ. ಮೊಬೈಲ್ ಪೊಲೀಸ್ ಅವ್ರು ಎತ್ಕೋಗವ್ರೆ. ಮಮ್ಮಿ ನಾನು ನೀವು ಬನ್ನಿ ಡೀಟೇಲ್ ಆಗಿ ನೀವೇನ್ ಇಟ್ಕೊಬಿಡಿ. ನಿಮ್ಮ ಹೆಸರು ನೀವೇನಾಗಿ ಬನ್ನಿ, ಹತ್ರ ಬನ್ನಿ. ಏನಾಗಿದೆ ಅಂದ್ರೆ ಹೇಳಿ ಮಧ್ಯಕ್ಕೆ ಬಾ. ಕಾಲೇಜಲ್ಲಿ ಓದ್ತಿದ್ಲು ಹುಡುಗಿ, ನಮ್ಮ ಅಕ್ಕನ ಮಗಳು. ಅವಂದು ಏನ್ ಕೆಲಸ ಇಲ್ಲ, ಏನಿಲ್ಲ ಹುಡುಗಂದು. ಆಯ್ತಾ, ಈ ಹುಡುಗಿ ಜೊತೆ ಇನ್ನೊಂದು ಹುಡುಗಿ ಕಾಲೇಜಲ್ಲಿ ಫ್ರೆಂಡ್ ಆಗಿತ್ತಲ್ಲ, ಅವನ ಕಡೆಯಿಂದ ಬಂದಿದ್ದ ಹುಡುಗ ಬಂದು ಈ ತರ ಲವ್ ಮಾಡಿ ಕರ್ಕೊಂತ ಇವರೆಲ್ಲ ಮಂತೆಲ್ಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆಲ್ಲ. ಅವತ್ತು ಏಕ ಬಂದು ಕರ್ಕೋಗಿ ಅದಕ್ಕೆರೆಗೆ ಕರ್ಕೋಗಿ ತಾಲಿ ಕಟ್ಸ್ಕೊಂಡು ಮಕ್ಕಳು ಸಣ್ಣ ಮಕ್ಳು ಮನೇಲಿ ಬಿಟ್ಬಿಟ್ಟು ಕರ್ಕೊಂತ ಹೋಗಿರೋದು. ಮನೆಯಿಂದ ಬಂದು ಮಂಡ್ಯಕ್ಕೆ ಕರ್ಕೋಗಿ ಮದುವೆ ಮಾಡಿಸ್ಕೊಂಡು ಅಲ್ಲೇ ಮದುವೆ ಮಾಡ್ತಾರೆ. ಇವರೆಲ್ಲ ಬಂದು ನಾವು ಸ್ಟೇಷನ್ಗೆ ಹೋಗಿದ್ದು. ಅಲ್ಲಿ ಮಾತುಕತೆ ಎಲ್ಲ ಆಯ್ತು. ಏನಂತ
ಆಯ್ತು ನಮ್ದು ನಿಮ್ದೇನು ಬೇಡ ಹಂಗೆ ಹಿಂಗೆ ಅಂದ್ರು ಮಾತುಕತೆ ಎಲ್ಲ ಅಲ್ಲೂ ತಾಳಿ ತೆಗೆದಾಗ ಭಗವಾನ್ ಸರಿ ಇಲ್ಲ ಅಂತೆಲ್ಲ ಹೇಳ್ದ. ಅವಳು ಬರ್ಲಿಲ್ಲ, ನಾನು ಅವನೇ ಬೇಕು ಅಂತ ಇಷ್ಟಪಡ್ತೀನಿ ಅಂತ, ಅವನೇ ಬೇಕು ಅಂತ ಅದೇ ಇಟ್ಕೊಂಡು ಬೇಡ ಬಂದ್ಬಿಡವನೇ ತಾಳಿ ತೆಗೆದಾಕ್ಬಿಟ್ಟು ನಾವು ಬೇರೆ ಕಡೆ ನೋಡ್ತೀವಿ, ಅವ್ನು ಸರಿ ಇಲ್ಲ ಅವನು ಅಂತ ಹೇಳ್ದ. ಇಲ್ಲ ಅವನೇ ಆಗ್ಬೇಕು ಅವನೇ ಬೇಕು ಅಂತ ಏನ್ ತಲೆ ತುಂಬಿದ್ರೆ ಗೊತ್ತಿಲ್ಲ. ಊರಲ್ಲಿ ಅಕ್ಕಪಕ್ಕ ಜನ ಎಲ್ಲರೂ ಹೇಳ್ತಾರೆ ಎಲ್ಲ ಹೇಳಿದ್ರು ಅವ್ರ ತಾಯಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಏನ್ ಚಿನ್ನದಂತ ಹುಡುಗಿ ಯಾಕೆ ಕರ್ಕೋಗಿ ಬೇಡಿ ಕರ್ಕೋಗಿ ತಾಲಿ ಕಟ್ಟೈತಲ್ಲ ಕರ್ಕೋಗಿ ಎಷ್ಟು ಹೇಳುದು ಗೊತ್ತಲ್ಲ ಎಲ್ಲ ಊರ್ ಜನ ಎಲ್ಲ ಹೇಳು. ಸುಡಿತ ಹುಡುಗ ಅವಳಿಗೆ ಈ ಸತ್ತೋದು ನಿನ್ನೆನಾ? ಸೊತ್ತಾಗಿದೆ ಬೆಳಿಗ್ಗೆ ಬೆಳಿಗ್ಗೆ 7:40 ಈಗ ಇನ್ನೂ ಕೊಟ್ಟಿಲ್ಲ. ಸಾಯಂಕಾಲ ಎತ್ಕೊಂಡ್ಬಂದು ಪೋಸ್ಟ್ಮನ್ ಹತ್ರ ಇವಾಗ ಮಾಡ್ತಿದ್ದಾರೆ. ಆಯ್ತಾ ಅವ್ರ ಅಣ್ಣನ್ ಆಮೇಲೆ ಮಾತು ಹೋಯ್ತಾ ಒಂದ್ ಸ್ವಲ್ಪ ಮಾತುಕತೆ ಆಯ್ತು. ಯಾವ್ದೋ ಹುಡುಗಿ ತಾಯಿ ಹುಡುಗಿದುವೆ ಹುಡುಗೊಂದು ಎಲ್ಲ ಮಾತುಕತೆ ಆಯ್ತು. ಸೊ ಹೋಯ್ತಾ ಒಂದ್ ಸ್ವಲ್ಪ 3 ತಿಂಗಳ ಗಂಟ ಅಡ್ಜಸ್ಟ್ ಆಯ್ತು. ಅಡ್ಜಸ್ಟ್ ಆದ್ಮೇಲೆ ಪಾಪ ಈಗ ವರದಕ್ಷಿಣೆ ಕಿರುಕುಳ ಇರೋದು ಒಬ್ನೇ ಅಣ್ಣ ಅಲ್ವಾ, ಇರೋದು ಒಬ್ನೇ ಅಣ್ಣ ಅಲ್ವಾ ಬಿಟ್ಟು ಅವಳನ್ನ ಕೂಗು ಮದ್ವೆಗೆ, ಹುಡುಗನು ಕೂಗುದು ಅವ್ರು ಕೂಗುದು. ಮದ್ವೆಯಲ್ಲಿ ಸ್ವಲ್ಪ ಹುಡುಗಿಗೆ ಏನೇನ್ ಮಾಡ್ಸಿದ ಅಣ್ಣ ಮಾಡ್ಸಿದಾನೆ ಎಲ್ಲ. ಯಾರಿಗೆ ಹುಡುಗಿ ಮದ್ವೆಗೆ ಬಿಟ್ಟು ಚಿನ್ನ ಒಡವೆ ಎಲ್ಲ ಮಾಡ್ಸ್ ಮಡ್ಗದೆ. ಯಾರಿಗೆ ಹುಡುಗಿ ತಂಗಿಗೆ ಅಣ್ಣ ಮಾಡ್ಸ್ ಮಡಗಿದೆ ಎಲ್ಲ. ಏನ್ ಮಾಡೋದು ಈಗ ಕೊಟ್ಬಿಟ್ರೆ ಇದಾಗ್ಬಿಡ್ತಾರೆ ಬಿಟ್ಟು ಹಂಗೆ ಮಡಗಿದ್ರು. ಒಂದ್ ಮಗು ಅಲ್ಲಿ ಒಂದ್ ಮಗು ನೋಡ್ಮಾ ಅಂತ ಮಡಗಿತ್ತು. ಈಗ ಮದ್ವೆಗೆ ಹುಡುಗಿ ಏನೇನ್ ಬೇಕು ಎಲ್ಲ ಹಾಕೊಟ್ಟಿದ್ರು. ಅಣ್ಣನ ಮದ್ವೆ ಅಲ್ವಾ ಬಿಟ್ಟು ತಂಗಿಗೆ ಎಲ್ಲ ಅಣ್ಣ ಕೊಟ್ಟ. ಮದ್ವೆಯಲ್ಲಿ ಹುಡುಗಿ ತಾಯಿ ತಂದೆ ಹುಡುಗ ಎಲ್ಲ ಬಂದಲ್ಲ, ಇವೆಲ್ಲ ಒಡವೆ ತಂದೆ ಕಣಪ್ಪ ಅಂತ ನಮ್ಮ ಅಕ್ಕನ ಮಗಳು ಹೇಳ್ದಂಗೆ ಗಂಡಂಗೆ ಅದ್ ಅತ್ತೆಗೆ ಇದು ನಮ್ಮ ಅಣ್ಣ ಮಾಡ್ಸಿರೋದು ನಮ್ಮ ಮಮ್ಮಿ ಮಾಡ್ಸಿರೋದು ಈಗ ಎಲ್ಲ ಒಡವೆ ನನ್ನ ಸ್ವಂತ ನಂದಿದ್ದು ಒಡವೆ ಅಂದಾಗ ಅವಾಗೆ ಕುಕ್ ಬಂದ್ಬಿಡ್ತು ಒಡವೆ ಮೇಲೆ. ಇವೆಲ್ಲ ಒಡವೆಗಳು ನಿಂದ ಅಂದ್ಬಿಟ್ಟು ಆಮೇಲೆ ಮದುವೆ ಎಲ್ಲ ಆದ್ಮೇಲೆ ಒಂದ್ ತಿಂಗಳಾದ್ಮೇಲೆ ಮದುವೆಗೆ ಆಗಿದ್ದು 3 ತಿಂಗಳಾಗಿತ್ತು ಅಷ್ಟೇ. ಇದು ಮದುವೆಗೆ 3 ತಿಂಗಳಾಯ್ತು ಮಕ್ಕಳು ಮಗಂದು. ಮದುವೆ ಎಲ್ಲ ಆದ್ಮೇಲೆ ಒಡವೆ ಎಲ್ಲ ನಿಂದೆ ಇದು ಒಡವೆ ಇಸ್ಕಬ ನೀನು 10 ಲಕ್ಷ ದುಡ್ಡು ಇಸ್ಕಬ. ಅಮ್ಮಗೆ 25 ಲಕ್ಷ ಸಾಲ ಇದೆ ಅಂತ ಊರಲ್ಲಿ ಅರ್ಕೆದಲ್ಲಿ 25 ಲಕ್ಷ ಸಾಲ ಇದೆ ಅಂತೆ. ಇವರೆಲ್ಲ ಹೋಗಿ ಕೇಳುವಂತೆ ನಿಮ್ಗೂ ನಮಗೂ ಸಂಬಂಧ ಏನ್ ಬೇಡಿ, ನಿಮ್ ಹುಡುಗ ಕಳ್ಸ್ಬಿಡಿ, ನಾ ಮಂಡ್ಯದಲ್ಲೇ ಒಂದು ಹೋಟ್ಲು ಮಾಡ್ಕೊಡ್ತೀನಿ ನಿಮ್ ಹುಡುಗಂಗೆ, ಹುಡುಗಿಯ ಅಣ್ಣ ನೀವು ಮಂಡ್ಯದಲ್ಲಿ ಒಂದು ಹೋಟ್ಲು ಮಾಡ್ಕೊಡ್ತೀನಿ, ಒಂದ್ ಮನೆ ಮಾಡ್ಕೊಡ್ತೀನಿ, ಕಳಿಸಿ ನಿಮ್ ಹುಡುಗನ್ನ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತದಕ್ಕೆ. ಆಯ್ತು ಕರ್ಕೊ ಹೋಗಿ ನಂದು 25 ಲಕ್ಷ ರೂಪಾಯಿ ಸಾಲ ಐತೆ, ನಂದು 25 ಲಕ್ಷ ಸಾಲ ಇದೆ, ನಂಗೆ 25 ಲಕ್ಷ ಕೊಟ್ಬಿಡಿ ನೀವು, ನನ್ನ ಮಗನ್ ಕರ್ಕೋಗಿ ನೀವು.